ಇವತ್ ಮನಿ ಒಳಗ ಸೇಮ್ ರೆಸ್ಟೋರೆಂಟ್ ತರ ಪನ್ನೀರ್ ಬಟರ್ ಮಸಾಲಾ ಮಾಡ್ದೆ, ಅದು ಕಮ್ಮಿ ಬಜೆಟ್ ಒಳಗ. ಹೆಂಗಂತ ಮುಂದ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಬೆಳಗ್ಗೆ ಅಂತ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಸಂಜೆನ ಶುರು ಮಾಡಿದ್ದು, ಅದಕ್ಕೆ ಸುಮ್ನೆ ಆದೆ. ನಮಸ್ಕಾರ ಕ್ರಿಜಿ ಪೀಪಲ್, 100 ಡೆಲಿವರಿ ಚಾಲೆಂಜಿನ ಇವತ್ 91ನೇ ದಿನ. ಅಲ್ಲಿಂದ ಫಸ್ಟ್ ನನ್ನ ಕಂಠಿತರ ಬೆಳಿತಾ ಇರೋ ಹೇರ್ ಕಟ್ ಮಾಡಿಸ್ಲಕ್ ಬಂದಿನಿ. ಹಂಗ ಮಾಡಿ ಕಟ್ ಮಾಡಿಸ್ಕೊಂಡು ಮನಿಗೆ ಸ್ವಲ್ಪ ದಿನಸಿ ತಗೊಂಡು ಸೀದಾ ಮನಿಗೆ ಬಂದೆ. ಹೆಂಗ್ ಕಾಣ್ತಾ ಇದೆ ನನ್ನ ಹೇರ್ ಕಟ್? ಕಮೆಂಟ್ ಮಾಡ್ರಿ. ಬಾ ಜನ ಅನ್ಕೊಂತೀರಿ ಹೇರ್ ಕಟ್ಟೆ ಆಗಿಲ್ಲ, ಏನ್ ಕಮೆಂಟ್ ಮಾಡಮು ಅಂತ. ಇರ್ಲಿ, ಕಮೆಂಟ್ ಮಾಡ್ರಿ, ಏನು ಗಂಟು ಹೋಗಲ್ಲ ನಿಮ್ದು. ಆಮೇಲೆ ಸ್ನಾನ ಮಾಡಿ ಬೆಕ್ಕೊಡೋರ್ತರ ರೆಡಿಯಾಗಿ ಹೊರಗೆ ಹೊಂಟಿನಿ. ಎಲ್ಲಿ ಅಂದ್ರೆ ಸೂಪರ್ ಮಾರ್ಟ್ಗೆ ರೀಪಾ ಶವನಾಗ ಹೋಗಿ ಸರ್ ನಂಗ ಪನ್ನೀರ್ ಜೊತೆ ಬಟರ್ ಎತ್ತಾಕೊಂಡ್ ಬಂದೆ. ಅಂದ್ರೆ ರೊಕ್ಕ ಕೊಡ್ತಾನೇನ್ ರೀಪಾ. ದಿನ ಬೇಳೆ ಸಾಂಬಾರ್ ತಿಂದು ಬಾಯಿ ಕೆಟ್ಟ ಹೋಗಿತ್ತು. ಅದಕ್ಕೆ ನನ್ನ ಕುರಾಪತಿ ತಲೆ ಒಳಗ ಏನಾರ ಸ್ವಲ್ಪ ಸ್ಪೆಷಲ್ ಮಾಡ್ಕೋಬೇಕು ಅಂತ ಅನ್ಸಿದ್ದೆ ತಡ. ಅದಕ್ಕೆ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡ್ರಾಯ್ತು ಅಂತ ಅನ್ಕೊಂಡ್ರೆ ನಂಗ್ ಒಂದೇ ಪ್ರಾಬ್ಲಮ್. ಏನಪ್ಪಾ ಅಂದ್ರೆ ನಂಗ್ ಅದು ಮಾಡಕ್ಕೆ ಬರಲ್ಲ. ಯಾಕೆ ಭಯ ಪಡೋದು? ನಮ್ ಯೂಟ್ಯೂಬ್ ಕಾಕ ಇರೋತನ ಅಂತ ಯೂಟ್ಯೂಬ್ ಮೇಲೆ ನಂಬಿಕೆ ಇಟ್ಟು ವಿಡಿಯೋದಾಗ ಅಕ್ಕ ಏನೇನ್ ಹೇಳಿದ್ಲು ಎಲ್ಲಾನು ಹಾಕ್ದೆ. ಇದ್ರ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ನೋಡ್ರಿ. ಲಿಂಕ್ ನಾನು ಬಯೋದಾಗ ನೋಡ್ರಿ. ಹಂಗ ಕಷ್ಟಪಟ್ಟು ಬೆವ್ರ ಸುರಿಸಿ ಅದ್ರೊಳಗೆ ಹಾಕಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡೆ. ನೋಡಕ್ ಮಾತ್ರ ಸೇಮ್ ರೆಸ್ಟೋರೆಂಟ್ ತರ ಅನ್ನಿಸ್ತಾ ಇಲ್ಲ, ಆದ್ರೆ ಟೇಸ್ಟ್ ಮಾತ್ರ ಫುಲ್ ಗಿಚ್ಚಿ ಗಿಲಿಗಿಲಿ. ಅದ ಖುಷಿ ಒಳಗ ಕುತ್ತಿಗೆ ಬರಂಗ ತಿಂದಿನಿ. 4 ಜನದು ಒಬ್ಬನೇ. ಜನ್ಮಕ್ಕೆ ಹೋಗ್ಲಿ ಬಿಡ್ರಿ, ಮತ್ತೆ ನೆದರಾಗಿ ತಂತೀನಿ. ನೀವು ಅವತ್ತಿನ ಥಾಟ್ ಕೇಳ್ರಿ, ವಿಡಿಯೋ ಮುಗಿಸಮು. ಪದೇ ಕಷ್ಟಗಳು ಬರುತ್ತಿದೆ ಅಂದ್ರೆ ನಿನ್ನ ಹಣೆ ಬರ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನ್ಗೋಸ್ಕರ ತುಂಬಾ ಒಳ್ಳೆ ದಿನಗಳು ಕಾಯುತ್ತಿವೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ನಾಳೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ